ಏನಿಲ್ಲ ತಡೆಯಪ್ಪ ಏನು ಅಂತ ನಾನು ಇಷ್ಟೇ ಉದ್ದೇಶ ರೀತಿಯಿಂದ ಹೆಂಗೆ ಪಂಚಾಯತಿಯಿಂದ ಯಾವ ಪ್ರಸಾದ ನೀವು ಎಲ್ಲ ಯಾರು ಆಮೇಲೆ ಅಲ್ಲಿ ಬಂದು ಅವ್ರನ್ನ ಕನ್ಸಿಡರ್ ಮಾಡಿಲ್ಲ, ನೀವೇ ತೀರ್ಮಾನ ತಗೊಳ್ಳೋದು ಅಂತ. ಎರಡು ಮೂರು ವರ್ಷ ಬಟ್ಟೆ ಹಾಕಿ ಆಯ್ತಲ್ಲ ಸರ್. ಅವಾಗ ಏನಂದ್ರೆ ಅವಾಗ ಯಾರು ಬಟ್ಟೆ ಹೊಲಿಸ್ಕೊಂಡ ಎಲ್ಲ ನಾನು ಅವತ್ತಿಲ್ಲ ಮೊದಲನೇ ಮೀಟಿಂಗ್ ಹೇಳಿದ್ರು ಸರ್. ಎಲ್ಲ ಇತ್ತು ಸರ್, ವಿಡಿಯೋ ಕ್ಲಿಪ್ಪಿಂಗ್ ಇದೆ ಸರ್, ನೋಡಿ ಸರ್, ವಿಡಿಯೋ ಕ್ಲಿಪ್ಪಿಂಗ್ ಆಯ್ತಾ ಸರ್. ಆಮೇಲೆ ಎರಡನೇ ಮೀಟಿಂಗಲ್ಲಿ ಹಳೆ ಇದು ಹೊಸ ಬಟ್ಟೆ ಹಾಕೋದು ಬೇಡ, ಮೊದಲ ಮೀಟಿಂಗಲ್ಲಿ ಎಲ್ಲಾರ್ದು ಇಸ್ಕೊಳ್ಳಿ, ರಸೀದಿ ಹಾಕ್ಬಿಟ್ಟು ತಾಳ ಈ ವರ್ಷ ಬೇಡ, ಮುಂದ್ ವರ್ಷಕ್ಕೆ ಇದು ಮಾಡೋದು ಅಂತ ನಾವು ಫಸ್ಟ್ ಮೀಟಿಂಗ್ 5 ವರ್ಷ ಹೇಳಿದ್ರಿ ಸರ್. ಆಮೇಲೆ ಎರಡನೇ ಮೀಟಿಂಗ್ ಗ್ರಾಣ ಇದೆ. ಫಸ್ಟ್ ಮೀಟಿಂಗಲ್ಲಿ ಹೊಸಬಟ್ಟೆ ಬೇಡ ಅಂತ ಅಲ್ವಾ ಹೇಳಿ. ಹಳೆ ಇದ್ರೆ ಎಲ್ಲರ ಹತ್ರನೂ ತಡೀರಿ, ಹಿಂದಿಂದ ಹೆಂಗೆ ನಡ್ಕೊಂಡು ಹೋಯ್ತಾ ಇತ್ತು. ಆಮೇಲೆ ಎರಡನೇ ಮೀಟಿಂಗ್ ನಾವು ರೆಗ್ಯುಲೇಷನ್ ಅಲ್ಲಿ ತೆಗೆದು ನೋಡಿದ್ವಿ. ತಡೀರಿ, ಎಲ್ಲ ಪಾರ್ಟಿ ರೆಗ್ಯುಲೇಷನ್ ತೆಗೆದು ನೋಡಿ, ಅವರೇ ಮಾಡಿರೋದು ಕಾಪಿ ಐತೆ ಸರ್, ತೆಗೆದು ನೋಡಿ. ಎರಡನೇ ಮೀಟಿಂಗಲ್ಲೂ ಇವ್ರೇನು ಹೇಳಿದ್ರು, ಸರ್ ಬಟ್ಟೆ ಹಾಕಿದ್ರೆ ನೋಡಪ್ಪ, ನಾನಂತೂ ಬೇಡ, ಯಾರ್ದು ಬೇಡ, ಎಲ್ಲ ಈ ವರ್ಷ ಆಗಲ್ಲ ಹೊಲಿಯೋಕ್ಕೆ ಅಂತ. ಅವೇನಪ್ಪ ಅಂದಮೇಲೆ ಇವ್ರೇನು ಮಾಡಿದ್ರು, ಹೊಲಿಯೋಕ್ಕಾಗಲ್ಲ ಅಂದಮೇಲೆ ಇವ್ರೇನು ಮಾಡಿದ್ರು ಗೊತ್ತಾ ಸರ್, ಯಾರನ್ನ ಕೇಳಲಿಲ್ಲ, ಇವರು ಸಾಬಂದಿ ಹೇಳ್ತಾರೆ ಚೈನ ನೀವೇ ಮಾಡಿದ ಕಂಪ್ನಿ ಎಲ್ಲ ಇಲ್ಲ. ನಾನು ಅವ್ರು ಕ್ಷಮೆ ಕೇಳ್ಬಿಡ್ತೀನಿ. ಅವ್ರು ಈ ಥರ ತಿಳಿಯಪ್ಪ, ನಾನು ಮಾತಾಡೋರಿಗೆ ಕೇಳು. ಪ್ರಸಾದ್ ವೆಂಕಟೇಶ್ ರಾಜ ಹಿರಿಯ ಕೊಡ್ತಾರೆ ಬಂದು ಬನ್ನಿ. ಏನು ಹಿಡಿತು ಹೇಳಪ್ಪ, ಸತ್ಯ ವರ್ಷ ಬೇಡ. ತಡೀರಿ, ಅವ್ರು ಮಾತಾಡೋರಿಗೆ ಅನ್ನೋರು ನೀವು ಮಾತಾಡೋಕ್ಕೆ ಅವ್ರಿಗೆ ಹೇಳಿ. ಏನು ಸರ್ ಅನಂತರದಲ್ಲಿ ಅದಕ್ಕೆ ಸ್ವಲ್ಪ ಆಯಿತು. ಆಮೇಲೆ ಅದನ್ನು ನಿಲ್ಸಾದ್ಮೇಲೆ ಹೂವಿನ ರಥ ಮಾಡಿಬಿಡೋದು ಸರಿ, ಹೂವಿನ ರಥದ್ದು ಹೇಳಿಲ್ಲ ಅವರು ಅಂತ ಹೇಳಿ ಇವರು ಜಿಲ್ಲಾಡಳಿತದಲ್ಲಿ ಈಗ ನಿನ್ನೆಯಿಂದ ಇವರು ಸರ್ ಬಟ್ಟೆನೂ ಹಾಕ್ಸವ್ರೆ. ಆಮೇಲೆ ಡಿ ಸಿ ಅಂತ ಸರ್ ಇಲ್ಲಿ ತಾಲೂಕು ಶಾಸಕ ಎಲ್ಲ ತಾಲೂಕು ಅಧಿಕಾರಿಗಳು ಈಗ ಬಿಟ್ಟಿದ್ದಾಗ ನಮ್ಮ ತಾಲೂಕಾದ್ಯಂತ ಶಾಸಕರಿಗೆ ಅಧಿಕಾರದಲ್ಲಿ ಆಯಿತು. ನಾವು ಅಲ್ಲ ಹೇಳಿ, ಒಬ್ಬ ಹಿರಿಯ ಅಧಿಕಾರಿಗಳಿಗೆ ನಾನು ಇಲ್ಲಿ ಗೌರವ ಕೂಡ ಕೇಳಿ
ಈ ತಾಲೂಕಿನ ಮುಖಂಡ ಅನಾಹುತ ಆಗಿದೆ ಅಂತ ಗೊತ್ತಿಲ್ಲ. ದೊಡ್ಡಳ್ಳಿ ಗೋಲಿಬಾರ ಇಲ್ಲಿ ಸರ್ಕಾರಗಳಿಗೆ ಎಷ್ಟು 2,000 ಜನ ಸೇರಿಬಿಟ್ಟು ಫೈರಿಂಗ್ ಆಯಿತು ಇಲ್ಲೇ ಸರ್ಕಲ್ಗಳಿಗೆ. ನಾಳೆ ಅನಾಹುತ ಆದರೆ ಈತ ಜವಾಬ್ದಾರಿ ತಗೋತೀನಿ ಮಾಡ್ತೀನಿ. ಇವರು DC ಪೊಲೀಸ್ ಇಲಾಖೆ ತಗೋತೀನಿ ಮಾಡ್ತೀನಿ. ನಾನು ಬರೋದು ನಾಳೆ ತೇರು ಹಿಡಿಯೋಕ್ಕೆ ಹೋಗ್ತೀರ. ನಾನು 40 ವರ್ಷದಿಂದ ತೇರು ದೇವಸ್ಥಾನಕ್ಕೆ ಕೈ ಮುಖಾಂತರ ತೇರು ಹಿಡಿಯೋಕ್ಕೆ ಹೋಗ್ತೀನಿ. ನಾವು ಯಾರು ಇವರೇ ಮಾಡಿಸ್ಕೊಬೇಕು. ಅಲ್ಲಿವರೆಗೆ ಟೆಂಟ್ ಹಾಕಿಸ್ತೀನಿ. ನಾನು ಹಾಸ್ಟೆಲ್ ಎರಡು ಮೀಟಿಂಗ್ ಇತ್ತು. DC ಬರ್ತಾರೆ ಅಂದರು, ಅದಕ್ಕೋಸ್ಕರ ಉಳ್ಕೊಂಡೆ ಇಲ್ಲಿ. ನಮ್ಮ ಪ್ರೆಸ್ನವರೆಲ್ಲ DC ಬರ್ತಾವೆ ಸರ್, ಇರಬೇಕು. ಏನಪ್ಪ ಏನೇ ಹೇಳಿದ್ರೆ ಇದು ಪ್ರೆಸ್, ಅದಕ್ಕೆ ಉಳ್ಕೊಂಡೆ. ಸ್ವಲ್ಪ DC ಬರೋಕ್ಕೆ ಮಾತಾಡೋದು. ಅಲ್ಲೋರು ನಾನು ಕಂಪ್ಲೇಂಟ್ ಕೊಡ್ತೀನಿ DC ಮತ್ತು ಇವರಿಗೆ. ನಮ್ಮ ತಾಲೂಕು ಕಮಿಟಿ ತೀರ್ಮಾನಕ್ಕೆ ವಿರುದ್ಧವಾಗಿ ನಡೆಸುತ್ತಾರೆ. ಇದ್ರ ಮೇಲೆ ಇದರ ಆಕ್ಷನ್ ತಗೋಬೇಕು. ನಾಳೆ ಅನಾಹುತ ಇವರು DC ಜವಾಬ್ದಾರಿ ಕಂಪ್ಲೇಂಟ್ ಕೊಡ್ತೀನಿ. FIR ಅಂತ ನಾನು ಹಾಕಿನಿ. ಇಲ್ಲವರೆ DG ಎಲ್ಲರಿಗೂ ಕಳಿಸ್ಕೊಡ್ತೀನಿ. ನಾಳೆ ಅನಾಹುತ ಆದರೆ ನಂಬ್ತೀನಿ. ನಾನು ಯಾಕೆ ಶಾಸಕರಿಗೆ ಮಾಡಿ ನಾನು ನಡ್ಕೊಂಡು ಡಿಸ್ಟೆನ್ಸ್ ಹಾಕಿರ್ತೀನಿ. ಒಂದು ಪಾಪ ಆ ಮನುಷ್ಯ ಏನು ಮಾಡ್ತೀನಿ, AC ಪಾಪ ಹೇಳ್ತಾರೆ. ನಾನು ಆರ್ಡ್ರ್ ಮಾಡ್ತೀನಿ, ನಿಲ್ಲಿಸಿ ಹೊಡಿಕಾಕಿ ಒಬ್ಬ ನಾನು ಮಾಡಿದ ತೀರ್ಮಾನ ಇಡೀ ತಾಲೂಕಿನ ಎಲ್ಲ ತೀರ್ಮಾನ ಮಾಡಿದ್ರೆ ನೀವು ವೈಲೇಟ್ ಮಾಡೋಕ್ಕೆ ಅಧಿಕಾರ ಇದೆ. ಅದು ಹೇಳ AC ಇಲ್ಲ ರೇವಣರೇ ಮಾಡೋಕ್ಕೆ ಅವ್ರಿಗೆ ಅಧಿಕಾರ ಇದೆ ಅಂದರೆ ಮಾಡಿ. ನಾನು ಇದು ನಿಮಗೆ ಬೇಕಂತ ವಿಷಯ. ನಾವು ನಮ್ಮ ಈ ಸಾರ್ವಜನಿಕ ಸಮಸ್ಯೆ ಒಟ್ಟು FIR ತಗೊಂಡಾರ ಮಾಡಿದ್ದೀವಿ. ನಾವೆಲ್ಲ DG ಎಲ್ಲರಿಗೂ ಕಳಿಸ್ಕೊಡ್ತೀವಿ. ಅನಾಹುತ ಆದರೆ ಇವರು ಇವರೇನೇನು ಮಾತಾಡ್ಕೊಂಡವರು ಇವರಿಬ್ಬರು ನನಗೆ ಗೊತ್ತಿಲ್ಲ. DC ಏನೋ ಮಾತಾಡ್ಕೊಂಡವರೆಲ್ಲ ಅದಕ್ಕೆ ಗೊತ್ತಾಯ್ತು ಸರ್. DC ಮಾತಾಡಿದ್ರೆ ಅವ್ರು ಮೀಟಿಂಗ್ ಕರಿಬೇಕಲ್ಲಪ್ಪ ಹೇಳಿ ಸರ್. ಈಗ ನೀವು ನಾಳೆ ತೇರೈತೆ, ಈಗ ಶಾಂತಿ ಸಭೆ ಕರೀತೀನಿ ಅಂತ ಈಗ ಬರ್ತೀವಿ. ಇವ್ರು ಮೊನ್ನೆನೇ ಕರೆಯೋರು DC ಆಫೀಸಲ್ಲಿ ಅಥವಾ DCನಲ್ಲಿ ಬಂದು ಹಿಂಗೆ ಐತೆ ಎರಡೂ ತೀರ್ಮಾನ ಬೇಡ ಅಂತ DCನೇ ಕರೆದು ನೋಟಿಸ್ ಕೊಟ್ಟು ಮಾಡ್ಬೋದಾಯ್ತಲ್ಲ ಸರ್. ಅಲ್ಲ ಹೇಳಿ ಸರ್, ನೀವು ಅಡಿಷನಲ್ ಎಸ್ ಪಿ ಸಾಹೇಬ್ರು ನಿಮಗೆ ಗೌರವ ಕೊಡ್ತೀರ. ಅಲ್ಲ ಅವ್ರು ಯಾವ್ದಾರು ಅಲ್ಲಿ ನಾನು ಕೇಳೋದು ನಾಳೆ ಹೆಚ್ಚಿಗೆ ನೀವು ಓಡ್ಸಾಡೋದು ನಮ್ಮ ನೀವು ಅದಕ್ಕೆ ನಿಮ್ಗೆ ಹೇಳ್ಬೇಕಲ್ಲ ಸ್ವಾಮಿ ಗೈತೆ ಏನು ಮಾಡ್ಬೇಕು ಹೇಳಿ ಅಂತ ನೀವು ಕೇಳಿದ್ರೆ ನಮಗೆ ನನಗೆ ಬೇಡಪ್ಪ ನಂದು ನನ್ನ ಮರ್ಯಾದೆ ತಡೆ ವೆಂಕಟೇಶು ಅಧ್ಯಕ್ಷ ಪ್ರೆಸ್ಸು ನನ್ನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ. ತಾಲೂಕಿನ ನಮ್ಮ ಜನವರನ್ನಪ್ಪ ಅವರು ಗೌರವಿಸಿ ಧಕ್ಕೆ ತರ ನಡ್ಕೊಂಡವ್ರು ಏನು ಮಾಡಬೇಕು ಬರಬೇಕು. ಅವ್ರ ತಾಲೂಕಿನ ಗೌರವಕ್ಕೆ ಧಕ್ಕೆ ಬರೋಕ್ಕೆ ಮಾಡೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಅವರೇ ತೀರ್ಮಾನ ಮಾಡ್ತಾರೆ. ಇವ್ರು DC ತೀರ್ಮಾನ ನಮ್ಮ MLA ನಾನು MLA ಬೇಡ DC ಮೇಲೆ ನಿಮ್ಮಲ್ಲಿ ಇದಾಗ್ತೀನಿ. ನಾನು ಈ ಥರ ಬಂದು ನಮ್ಮಲ್ಲಿ ಎರಡು ತೀರ್ಮಾನ ಆಗಿದ್ದನ್ನ ಇವ್ರು ತಂದು ಅಶಾಂತಿ ಮಾಡಿ ತಾಲೂಕಲ್ಲಿ ಹಿಂಗೆಲ್ಲ ಮಾಡ್ತಾರೆ. ಹೊಸ ನಾನು ನೋಡ ಇವತ್ತು ನಾನು ಹೇಳ್ತೇವೆ ಅವ್ರು ನಾನು ತಡೆ ಹೇಳ್ತೀನಿ. ಬಟ್ಟೆ ಬಿತ್ತು ಹೋಗಿದ್ರೆ ಕೂತ್ಕೊಂಡು ತೀರ್ಮಾನ ಮಾಡಿದ್ದೀನಿ. ಬತ್ತೆ ಬಿಟ್ಟು ಬಟ್ಟೆ ಬಿಚ್ಚಕ್ಕೆ ಹೋಗ್ತಾರಲ್ಲ ಅಲ್ಲ ರೀ ತಡೀರಿ. ಹಂಗಾರೆ ಯಾವ ಉದ್ದೇಶದಿಂದ ನೀವು ಯಾರ ಮನೆ ಜಿತ್ತಿಕ್ಕಿದೆಯಾ? ನೀನು ಯಾರ ಮನೆ ಜಿತ್ತಿಕ್ಕಿದೆಯಾ? ಯಾವನು ಹೇಳ್ತಾರೆ ಬಟ್ಟೆ ತೆಗಿ ಅಂತ ನಿನಗೆ? ನೀನು ಹೆಂಗೆ ಹಚ್ಚಿಬಿಟ್ಟು ಹೆಂಗೆ ತೆಗಿತೀಯ? ನೀನೇ ಹಾಕ್ಸೋನು ಇವರೇ ಬಟ್ಟೆ ತಡೀರಿ. ಬಟ್ಟೆ ಹಾಕ್ಸಿದ್ದೆ ಯಾರು ಸರ್? ನಾನು ಹಾಕ್ಸಕ್ಕೆ ಬಂದು ಹೇಳ್ಬಿಡ್ಲಿ. ಈ ದೇವ್ರ ಮುಂದೆ ಬಟ್ಟೆ ನಾನು ಹಾಕ್ಸಂಗೆ ಹೇಳಿದ್ದೀನಿ ಅಂದ್ಬಿಟ್ರೆ ನಾನು ಇವತ್ತೇ MLA ಗಿರಿ ರಾಜೀನಾಮೆ ಮಾಡ್ತೀನಿ. ತಡೀರಿ, ನಾನು ಬಟ್ಟೆ ಹಾಕ್ತೀನಿ ಅಂತ ನಿನ್ಗೆ ಹೇಳಿಲ್ಲ. ನೀವು ಬಂದು ನನಗೆ ಬೆಳಗ್ಗೆ ಫೋನ್ ಮಾಡೋಕ್ಕೆ ಬಟ್ಟೆ ಬಿತ್ತವ್ರೆ ಅಂತ ನನಗೆ ಬಂತು ಫೋನು. ನಿಮಗೆ AC ಸಾಹೇಬರಿಗೆ ನೋಡಿ ಸರ್ ಬಟ್ಟೆ ಹಾಕ್ಸವ್ರಿ ತೀರ್ಮಾನ ಮಾಡಿದ್ರು. ಹೇಳಿ ಇಬ್ಬರಿಗೂ ಹೇಳಿದ್ವಿ. ಹೇಳಿದ್ದೀನಿ ಇಲ್ವ ಸರ್? ನಿಮ್ಮಿಬ್ಬರು ಗಮನಕ್ಕೂ ತಂದಿದ್ದೀವಿ. ನಾನು ಇನ್ಯಾರಿಲ್ಲ. ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಬಾಕಿ ಯಾರಿಗೂ ಮಾತಾಡಿಲ್ಲ. ನೀವು 3 ಜನಕ್ಕೆ ನಾವು ಮಾತಾಡ್ತಾರೋ ಸರ್ ಹಿಂಗಾಯ್ತು ನೋಡಿ. ಅವರೇ ಬಟ್ಟೆ ಬಿತ್ತವ್ರೆ. ಇವ್ರು ಬಟ್ಟೆ ಬಿಚ್ಚೆ ಮುಂಚೆನೇ ಕರೆದು ಸರ್ ಹಿಂಗೈತಿ ಕೂತ್ಕೊಂಡು ಮಾಡೋಣ ಏನಂತಾರೆ. ನಮ್ಮನೆ ನಿಜವತ್ತು ತಿಳ್ಕೊಂಡವ್ರೆ ಸರ್ ಇವರು. ಅಲ್ಲ ಬಟ್ಟೆ ಹಾಕ್ಸೋರು ಇವರೇ, ಬಟ್ಟೆ ತೆಗೆಯೋರು ಇವರೇ.